ಹುಬ್ಬಳ್ಳಿ ನಗರದ ಬಿವಿಬಿ ಕಾಲೇಜು ಕ್ಯಾಂಪಸ್ನಲ್ಲಿ ನೇಹಾ ಹಿರೇಮಠ್ ಅನ್ನೋ 24 ವರ್ಷದ ಯುವತಿಯನ್ನ ಫಯಾಜ್ ಅನ್ನೋ 27 ವರ್ಷದ ಹುಡುಗ 9 ಸಲ ಚಾಕುವಿನಿಂದ ಚುಚ್ಚಿ ಸಾಯಿಸಿದ್ದ. ಅಷ್ಟು ಕ್ರೂರವಾಗಿ ಚುಚ್ಚಿದ ಕಾರಣ ನೇಹಾ ಆಸ್ಪತ್ರೆಗೆ ಸಾಗಿಸೋಕು ಮೊದಲೇ ತನ್ನ ಪ್ರಾಣವನ್ನ ಕಳ್ಕೊಂಡಿದ್ಲು. ಆರೋಪಿ ಫಯಾಜ್ ನೇಹಾ ಕೊಲೆ ಬಳಿಕ ಪರಾರಿಯಾಗೋದಕ್ಕೆ ಟ್ರೈ ಮಾಡಿದ್ದ. ಆದರೆ ಕಾಲೇಜು ಕ್ಯಾಂಪಸ್ನಲ್ಲಿದ್ದ ಕೆಲವರು ಸೇರಿ ಅವನನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ರು. ಮೃತ ಹುಡುಗಿ ಹುಬ್ಬಳ್ಳಿ ನಗರದ ಕಾಂಗ್ರೆಸ್ ಕಾರ್ಪೊರೇಟರ್ ನಿರಂಜನ್ ಹಿರೇಮಠ್ ಅನ್ನೋರ ಮಗಳು ಅಂತ ಗೊತ್ತಾಗಿತ್ತು. ಈಕೆಯನ್ನ ಬೆಳಗಾವಿ ಜಿಲ್ಲೆ ಸವದತ್ತಿ ನಿವಾಸಿ ಫಯಾಜ್ ಎಂಬಾತ ಕೊಲೆ ಮಾಡಿದ್ದ. ಆತನನ್ನ ಅರೆಸ್ಟ್ ಮಾಡಿದ ಪೊಲೀಸರು ತನಿಖೆಯನ್ನ ಕೈಗೆತ್ತಿಕೊಂಡಿದ್ರು. ಆಗ ಬಯಲಾಗಿದ್ದೆ ಅಸಲಿ ವಿಷಯಗಳು. ಫಯಾಜ್ ಮೂಲತಃ ಬೆಳಗಾವಿ ಜಿಲ್ಲೆ ಸವದತ್ತಿಯವನು. ಇದೇ ಕಾಲೇಜಿನಲ್ಲಿ BCA ಓದ್ತಿದ್ದ ನೇಹಾ ಜೊತೆಗೆ ಫಯಾಜ್ಗೆ ಪರಿಚಯವಾಗಿತ್ತು. ಕೆಲ ದಿನಗಳ ಬಳಿಕ ಫಯಾಜ್ ನೇಹಾಗೆ ಪ್ರಪೋಸ್ ಮಾಡಿದ್ದ. ಆದರೆ ನೇಹಾ ಮಾತ್ರ ಫಯಾಜ್ ಲವ್ನ ಒಪ್ಕೊಂಡಿರಲಿಲ್ಲ. ಇದೇ ಕಾರಣಕ್ಕೆ ಫಯಾಜ್ ನೇಹಾ ಹಿಂದೆ ಬಿದ್ದಿದ್ದ. ಲವ್ ಮಾಡು ಅಂತ ನೇಹಾಗೆ ಫಯಾಜ್ ಡೈಲಿ ಟಾರ್ಚರ್ ಕೊಡೋಕೆ ಶುರು ಮಾಡಿದ್ದ. ಆದರೆ ನೇಹಾ ಮಾತ್ರ ಫಯಾಜ್ಗೆ ಸೊಪ್ಪು ಹಾಕಿರಲಿಲ್ಲ. ಇದೇ ವಿಚಾರದಲ್ಲಿ ಇಬ್ಬರ ನಡುವೆ ಆಗಾಗ ಜಗಳ ಕೂಡ ಆಗ್ತಿತ್ತು. ಇನ್ನು ಫಯಾಜ್ ಬಗ್ಗೆ ನೇಹಾ ತನ್ನ ತಂದೆ ತಾಯಿ ಹತ್ರ ವಿಷಯವನ್ನ ಹೇಳಿದ್ಲು. ಆಗ ಫಯಾಜ್ಗೆ ವಾರ್ನಿಂಗ್ ಕೊಟ್ಟಿದ್ದ ನೇಹಾ ಪೋಷಕರು ಅವಳ ಹಿಂದೆ ಬೀಳದಂತೆ ಎಚ್ಚರಿಸಿದ್ರು. ಆದರೂ ಸಹ ಹಠಬಿಡದ ಈ ಚಂಡ ಶಾಸನ ಗುರುವಾರ ಕಾಲೇಜಿಗೆ ಬಂದಿದ್ದ ನೇಹಾ ಹತ್ರ ಜಗಳ ತೆಗೆದಿದ್ದ. ಬಳಿಕ ನೇಹಾನ 9 ಬಾರಿ ಚುಚ್ಚಿ ಫಯಾಜ್ ಕೊಲೆ ಮಾಡಿದ್ದ. ಆದರೆ ನೇಹಾ ಪೋಷಕರು ಹೇಳೋದೇ ಬೇರೆ. ಫಯಾಜ್ ತನ್ನ ಮಗಳನ್ನ ಪ್ರೀತಿಸೋದು ನೇಹಾ ತಂದೆ ತಾಯಿ ಹಾಗೂ ಕುಟುಂಬದವರಿಗೂ ಗೊತ್ತಿತ್ತು. ಆದರೆ ಇವನ ಪ್ರೀತಿಗೆ ನೇಹಾ ಕುಟುಂಬದವರು ಒಪ್ಪಿರಲಿಲ್ಲ. ಇತ್ತೀಚೆಗೆ ನೇಹಾ ಆತನೊಂದಿಗೆ ಹೆಚ್ಚಾಗಿ ಕಾಂಟ್ಯಾಕ್ಟ್ ನಲ್ಲೂ ಇರಲಿಲ್ಲ. ಇದು ಫಯಾಜ್ ಆಕ್ರೋಶಕ್ಕೆ ಕಾರಣವಾಗಿತ್ತು. ಇದೇ ಕೊಲೆಗೆ ಪ್ರಮುಖ ಕಾರಣ ಇರಬಹುದು ಅಂತ ಪೊಲೀಸರು ಅನುಮಾನಪಟ್ಟಿದ್ದಾರೆ. ಇನ್ನು ನೇಹಾ ಹಾಗೂ ಫಯಾಜ್ ಬಗ್ಗೆ ಕಾಲೇಜಿನಲ್ಲಿ ಬೇರೆ ಎದ್ದೆ ಮಾತುಗಳು ಕೇಳಿ ಬಂದಿದ್ವು. ನೇಹಾ ಹುಬ್ಬಳ್ಳಿಯ BVB ಕಾಲೇಜಿನಲ್ಲಿ MCA ಓದ್ತಿದ್ಲು. ಈಕೆಗೆ 24 ವರ್ಷ ವಯಸ್ಸು. ಇನ್ನು ಫಯಾಜ್ ಕೂಡ ಇದೇ ಕಾಲೇಜಿನಲ್ಲಿ ಓದ್ತಿದ್ದು ಬ್ಯಾಕ್ಲಾಗ್ಸ್ ಇದ್ದ ಕಾರಣ ಕಾಲೇಜು ಬಿಟ್ಟಿದ್ದ. ಇನ್ನು ನೇಹಾನ ಫಯಾಜ್ ಲವ್ ಮಾಡ್ತಿದ್ದು. ಇವನ ಲವ್ಗೆ ನೇಹಾ ಮನೆಯವರು ಬೇಡ ಅಂತ ಅಂದಿದ್ರು. ಅಲ್ಲದೆ ಮಗಳಿಗೆ ಬೇರೆ ಹುಡುಗನನ್ನು ನೋಡಿ ಮದುವೆ ಮಾಡ್ತೀವಿ ಅಂತ ಹೇಳಿದ್ರು. ಇದೇ ಕಾರಣಕ್ಕೆ ನೇಹಾ ಫಯಾಜ್ನ ಅವಾಯ್ಡ್ ಮಾಡಿದ್ಲು. ಇನ್ನೊಂದು ವರ್ಷ ಕಳೆದಿದ್ರೆ ನೇಹಾ ಬೇರೆಯವರನ್ನ ಮದುವೆಯಾಗಿ ಹಾಯಾಗಿರ್ತಿದ್ಲು. ಆದ್ರೆ ಇದನ್ನ ಸಹಿಸದ ಫಯಾಜ್ ಗುರುವಾರ ಕ್ಲಾಸ್ ಮುಗಿಸಿಕೊಂಡು ವಾಪಸ್ ಬರುವಾಗ ನೇಹಾ ಮೇಲೆ ಏಕಾಏಕಿ ದಾಳಿ ಮಾಡಿದ್ದ. ಚಾಕುವಿನಿಂದ ಹಲವು ಬಾರಿ ಕುತ್ತಿಗೆ ಹಾಗೂ ಇತರ ಭಾಗಕ್ಕೆ ಚುಚ್ಚಿದ್ದ. ಆಕೆ ನರಳಾಡಿ ಚೀರಿಕೊಂಡ್ರು. ಈ ನರಹಂತಕ ಮಾತ್ರ ಆಕೆಯನ್ನ ಬಿಡದೆ ಚುಚ್ಚಿದ್ದ. ಇನ್ನು ಅಲ್ಲಿದ್ದ ಸ್ಟಾಫ್ ನೇಹಾ ಚೀರಾಟ ಕೇಳಿ ಅಲ್ಲಿಗೆ ಬರುವ ಹೊತ್ತಿಗೆ ಫಯಾಜ್ ಅಲ್ಲಿಂದ ಪರಾರಿಯಾಗಲು ಯತ್ನಿಸಿದ್ದ. ಆದರೆ ಕ್ಯಾಂಪಸ್ನಲ್ಲಿದ್ದ ಸ್ಟೂಡೆಂಟ್ಸ್ ಫಯಾಜ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ರು. ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ನೇಹಾ ಅಲ್ಲಿಯೇ ಮೃತಪಟ್ಟಿದ್ಲು. ಆಕೆಯನ್ನ ಕೂಡಲೇ ಆಸ್ಪತ್ರೆಗೆ ಸಾಗಿಸುವ ಪ್ರಯತ್ನ ನಡೆಸಿದ್ರು. ಮಾರ್ಗ ಮಧ್ಯೆಯೇ ಪ್ರಾಣ ಹೊರಟು ಹೋಗಿತ್ತು. ಇಲ್ಲಿ ನೇಹಾ ಪೋಷಕರದ್ದು ಸಹ ತಪ್ಪಿದೆ. ಯಾಕಂದ್ರೆ ಫಯಾಜ್ನಂತ ಒಂದು ಕೆಟ್ಟ ಹುಳ ತನ್ನ ಮನೆ ಹುಡುಗಿ ಮೇಲೆ ಕಣ್ಣು ಹಾಕಿದ್ದಾನೆ ಅಂತ ಗೊತ್ತಾದ ತಕ್ಷಣವೇ ನೇಹಾ ತಂದೆ ಇದಕ್ಕೆ ಶಾಶ್ವತವಾಗಿ ಕಡಿವಾಣ ಹಾಕಬೇಕಿತ್ತು. ಮಾತಿಗೆ ಬಗ್ಗದಿದ್ದಾಗ ದಂಡಂ ದಶಗುಣಂ ಅನ್ನೋ ಅಸ್ತ್ರವನ್ನ ಈ ಕೋರನ ಮೇಲೆ ಪ್ರಯೋಗಿಸಬೇಕಿತ್ತು. ಅದನ್ನ ಬಿಟ್ಟು ಮನೆಗೆ ಕರೆಸಿ ಮರ್ಯಾದೆಯಿಂದ ಮಾತನಾಡಿ ಇನ್ಮುಂದೆ ಹೀಗೆ ಮಾಡಬೇಡ ಅಂತ ಹೇಳಿದ್ರೆ ಇಂಥವರಿಗೆಲ್ಲ ಇದು ತಲೆಗೆ ಹೋಗೋದಾದ್ರೂ ಹೇಗೆ? ಇನ್ನು ಫಯಾಜ್ನ ತಂದೆ ತಾಯಿ ಸ್ಕೂಲ್ ಟೀಚರ್ಸ್ ಆಗಿದ್ದು ಹೆಣ್ಣು ಮಕ್ಕಳ ನಡುವೆ ಇವನನ್ನ ಬೆಳೆಸದೆ ಇರೋದೇ ಇವರು ಮಾಡಿದ ತಪ್ಪಾಗಿದೆ. ಹಾಗೆ ಹೆಣ್ಣು ಮಕ್ಕಳ ನಡುವೆ ಬೆಳೆದಿದ್ರೆ ಫಯಾಜ್ನಂತಹ ಅದೆಷ್ಟೋ ಜನಕ್ಕೆ ಅವರ ಕಷ್ಟ ಏನು, ಅವರ ಕಣ್ಣೀರಿನ ಹಿಂದೆ ಇರೋ ನೋವೇನು ಅಂತ ಅರ್ಥವಾಗ್ತಿತ್ತು. ಅದನ್ನ ಬಿಟ್ಟು ಬೀಡಾಡಿ ದನದ ಹಾಗೆ ಮಗನನ್ನ ಬೀದಿಗೆ ಬಿಟ್ಟಿದ್ರು. ನೋಡೋದಕ್ಕೆ ಇದ್ದ ಇವನು ವೀಲಿಂಗ್ ಮಾಡಿಕೊಂಡು ಕೆಲಸಕ್ಕೆ ಬಾರದವನ ಹಾಗೆ ಓಡಾಡ್ಕೊಂಡಿದ್ದಲ್ದೆ ಇಂದು ಬೇರೆ ಮನೆ ಹೆಣ್ಣು ಮಗಳನ್ನ ಬಲಿ ತೆಗೆದುಕೊಂಡಿದ್ದಾನೆ ಈ ನರರಾಕ್ಷಸ. ಇನ್ನು ಕಾಲೇಜಿನಲ್ಲಿ ನೇಹಾ ಜೊತೆ ಓದ್ತಿದ್ದ ಇತರ ವಿದ್ಯಾರ್ಥಿಗಳ ಹತ್ರ ಪೊಲೀಸರು ಮಾಹಿತಿ ಸಂಗ್ರಹಿಸಿದ್ರು. ಪ್ರತ್ಯಕ್ಷದರ್ಶಿಗಳು, ಕಾಲೇಜಿನ ಸಿಬ್ಬಂದಿಯಿಂದ ವಿವರವನ್ನ ಪೊಲೀಸರು ಕಲೆಕ್ಟ್ ಮಾಡಿದ್ರು. ಅಲ್ಲದೆ ಕಾಲೇಜಿನ CCTV ಕ್ಯಾಮೆರಾ ಫುಟೇಜ್ ಸಹ ಸಂಗ್ರಹಿಸಿದ್ರು. ಇದರಲ್ಲಿ ಫಯಾಜ್ ನೇಹಾನ ಫಾಲೋ ಮಾಡಿದ್ದು ಹಾಗೂ ಆಕೆಯನ್ನ ಕೊಲೆ ಮಾಡಿದ್ದು ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ. ಕೆಲವರು ಇದನ್ನ ಲವ್ ಜಿಹಾದ್ ಅಂದ್ರೆ, ಇನ್ನು ಕೆಲವರು ಇದು ಪರ್ಸನಲ್ ವಿಚಾರಕ್ಕೆ ನಡೆದ ಕೊಲೆ ಅಂತ ಅಂತಿದ್ದಾರೆ. ಹಾಗಾದ್ರೆ ಪರ್ಸನಲ್ ವಿಚಾರ ಅಂದ್ರೆ ಏನು? ಅಷ್ಟಕ್ಕೂ ನಾಲಿಗೆಗೆ ಚಪ್ಪಲಿ ಮೆಟ್ಟಿಕೊಂಡವರಂತೆ ಮಾತನಾಡ್ತಿರೋ ನಮ್ಮ ರಾಜಕಾರಣಿಗಳಿಗೆ
ಕಡೆಗೆ ನೇಹಾ ಕೊಲೆ ಕೇಸ್ ಮಾಮೂಲಿ ಅನ್ನೋ ತರ ಮಾತನಾಡ್ತಿದ್ದಾರೆ. ಒಬ್ಬ ಇದು ಪರ್ಸನಲ್ ವಿಚಾರಕ್ಕೆ ಕೊಲೆ ನಡೆದಿದೆ ಅಂದ್ರೆ ಇನ್ನೊಬ್ಬ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸೂಪರ್ ಅಂತಿದ್ದಾನೆ. ಇನ್ನು ಕೆಲವು ಸರ್ಕಾರಗಳು ಬಂದ್ರೆ ಸಾಕು, ರಾಜ್ಯದಲ್ಲಿ ಇಂತಹ ಕೊಲೆಗಳು ಸಾಮಾನ್ಯ ಅನ್ನೋ ರೀತಿ ಆಗ್ಬಿಡುತ್ತೆ. ಜೈ ಶ್ರೀರಾಮ್ ಅಂತ ಕೂಗೋ ಹಾಗಿಲ್ಲ, ಹನುಮಾನ್ ಚಾಲೀಸ ಕೇಳೋ ಹಾಗಿಲ್ಲ. ಹಿಂದೂ ಹೆಣ್ಣು ಮಕ್ಕಳು ನೆಮ್ಮದಿಯಾಗಿ ಓದೋಕು ಆಗದ ಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣವಾಗಿದೆ. ಇದಕ್ಕೆ ಕಾರಣ ಯಾರು ಅಂತ ರಾಜ್ಯದ ಜನಕ್ಕೂ ಗೊತ್ತಿದೆ. ಇನ್ನು ನೇಹಾ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದ್ರೆ ಫಯಾಜ್ಗೆ ಇನ್ನೊಂದು ತಿಂಗಳಲ್ಲೇ ನೇಣಿಗೆ ಹಾಕಬೇಕು. ಹೀಗೆ ಆದ್ರೆ ಮಾತ್ರ ರಾಜ್ಯದ ಜನಕ್ಕೆ ಕಾನೂನು ಸುವ್ಯವಸ್ಥೆ ಮೇಲೆ ನಂಬಿಕೆ ಬರುತ್ತೆ. ಕೊನೆಯದಾಗಿ ನೇಹಾ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಕೇಳಿಕೊಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.